ಬಾಬಾ ಸಾಹೇಬರು ದೆಹಲಿಯಲ್ಲಿ ತೀರ್ಕೊಂಡಂಥ ಸಂದರ್ಭದಲ್ಲಿ ತಮ್ಮ ಶವವನ್ನು ನೋಡಲಿಕ್ಕೆ ಅಂದಿನ ಅನೇಕ ಅಧಿಕಾರಸ್ಥರು ಬರಲೇ ಇಲ್ಲ. ದೆಹಲಿಯಲ್ಲಿ ಅವರ ಶವ ಸಂಸ್ಕಾರಕ್ಕೆ ಜಾಗ ಕೂಡ ಅಂದಿನ ಕಾಂಗ್ರೆಸ್ ನೀಡಲಿಲ್ಲ. ಅವರ ಪಾರ್ಥಿವ ಶರೀರವನ್ನ ದೆಹಲಿಯಿಂದ ಮುಂಬೈಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಫಾಲೋ ಮಾಡಬೇಕಾಗಿದ್ದಂತ ಅನೇಕ ಪ್ರೋಟೋಕಾಲ್ನ ಅಂದಿನ ಸರ್ಕಾರ ಮಾಡಲೇ ಇಲ್ಲ. ಇವತ್ತು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಇಷ್ಟೆಲ್ಲ ಮಾತಾಡೋ ಕಾಂಗ್ರೆಸ್ 1975ರಲ್ಲಿ ಎಮರ್ಜೆನ್ಸಿ ಅನ್ನೋ ಹೆಸರಲ್ಲಿ ಸಂವಿಧಾನವನ್ನ ಮತ್ತೆ ಅಂಬೇಡ್ಕರ್ ಮೌಲ್ಯವನ್ನ ಕಗ್ಗೊಲೆ ಮಾಡಿರುವಂತದ್ನ ಮರ್ತಂತಿದೆ ಕಾಂಗ್ರೆಸ್. ಅಂಬೇಡ್ಕರ್ ಅನ್ನ ಸೋಲಿಸಿರುವಂತಹ ನಾರಾಯಣ ಕಜ್ರೋಲ್ಕರ್ರಿಗೆ ಅಂದಿನ ಕಾಂಗ್ರೆಸ್ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡುತ್ತೆ. ಆದರೆ ಈ ದೇಶಕ್ಕೆ ಇಷ್ಟೆಲ್ಲ ಕೊಡುಗೆ ನೀಡಿರುವಂಥ ಅಂಬೇಡ್ಕರ್ಗೆ ಯಾವುದೇ ಪುರಸ್ಕಾರವನ್ನು ನೀಡಬೇಕು ಅಂತ ಕಾಂಗ್ರೆಸ್ಗೆ ಅನಿಸಲೇ ಇಲ್ಲ. ಭಾರತ ಮಾತೆಯ ಈ ಮೇರು ಸುಪುತ್ರನನ್ನು ಕೇವಲ ಜಾತಿಯ ಸಂಕೋಲೆಗಳಲ್ಲಿ ಬಂಧಿಸಿ ಅತ್ಯಂತ ಸಂಕುಚಿತ ಭಾವದಿಂದ ನೋಡ್ತಿರುವಂಥದ್ದು ಆ ವ್ಯಕ್ತಿಗೆ ಮತ್ತು ಈ ದೇಶಕ್ಕೆ ಮಾಡ್ತಿರುವಂಥ ದೊಡ್ಡ ಅಪರಾಧ. ಡಿಸೆಂಬರ್ 6 ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ರ ಮಹಾಪರಿನಿರ್ವಾಣ ದಿನ. ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂತಹ ರಾಮ್ಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿಯ 14ನೇ ಮಗನಾಗಿ ಹುಟ್ಟಿದಂಥ ಬಾಬಾ ಸಾಹೇಬರು ಮುಂದೊಂದು ದಿನ ಸಂವಿಧಾನ ಶಿಲ್ಪಿಯಾಗಿ ಹಾಗೆ ಶೋಷಿತರ ದಮನಿತರ ಆಶಾಕಿರಣವಾಗಿ ಹೊರಹೊಮ್ಮಿದ್ದು ಕಡಿಮೆ ಇತಿಹಾಸ ಅಲ್ಲ. ಆದರೆ ಬಾಬಾ ಸಾಹೇಬರ ಬಾಲ್ಯ ನಮ್ಮ ನಿಮ್ಮಂತೆ ಇರಲಿಲ್ಲ. ಅವರು ನಮ್ಮ ನಿಮ್ಮಗಳ ಥರ ಅತ್ಯಂತ ಸ್ವಚ್ಛಂದವಾಗಿ ಎಲ್ಲರ ಜೊತೆ ವ್ಯವಹಾರ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ತಮ್ಮದೇ ಶಿಕ್ಷಕರ ಹಾಗೂ ಸಹಪಾಠಿಗಳ ಒಂದು ಅಪಮಾನ, ತಿರಸ್ಕಾರದೊಂದಿಗೆ ತಮ್ಮ ಶಿಕ್ಷಣವನ್ನು ಮಾಡಬೇಕಾಗಿತ್ತು. ಅಂದಿನ ದಿನಗಳಲ್ಲಿ ಅವರ ಗುರು ಕೃಷ್ಣಕೇಶವ ಅಂಬೇಡ್ಕರ್ ತಮ್ಮ ನೆಚ್ಚಿನ ಶಿಷ್ಯನಿಗೆ ತಮ್ಮ ಅಡ್ಡ ಹೆಸರಾದಂತಹ ಅಂಬೇಡ್ಕರ್ ಅನ್ನ ನೀಡ್ತಾರೆ. ಅಂದಿನಿಂದ ಬಾಬಾ ಸಾಹೇಬರು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಆಗಿ ತಮ್ಮ ಹೆಸರನ್ನ ಬದಲಾಯಿಸಿಕೊಳ್ತಾರೆ. ಇಷ್ಟೆಲ್ಲ ಅಪಮಾನಗಳ ನಡುವೆ ಸಹ ಬಾಬಾ ಸಾಹೇಬರು ತಮ್ಮ ಓದಿನ ಛಲವನ್ನ ಬಿಡಲಿಲ್ಲ. ಮುಂದೆ ಬ್ಯಾರಿಸ್ಟರ್ ಆಫ್ ಲಾ ಅನ್ನ ಪಡಿತಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ MSc, ಹಾಗೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಮತ್ತು LLD ಪದವಿ. ಹೀಗೆ ಅವರ ಪದವಿಯನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಒಂದು ಪೇಜ್ ಪುಟ ಸಾಲೋದಿಲ್ಲ. ಅಂದಿನ ಕಾಲದಲ್ಲಿ ಅತ್ಯಂತ ಹೆಚ್ಚಿನ ಶಿಕ್ಷಣವನ್ನು ಪಡೆದಂತವರು ಡಾಕ್ಟರ್ ಬಾಬಾ ಸಾಹೇಬರಾಗಿದ್ರು. ಅಮೆರಿಕಾದ ಪ್ರತಿಷ್ಠಿತ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಪಡೆದಿರತಕ್ಕಂತ ಮೊದಲನೇ ಭಾರತೀಯ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬರು. 2004ರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ತನ್ನ 250ನೇ ವರ್ಷಾಚರಣೆ ಸಂದರ್ಭದಲ್ಲಿ ತಾನು ಒಂದು ಸಮೀಕ್ಷೆಯನ್ನು ನಡೆಸುತ್ತೆ. ತನ್ನ 250 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ತಮ್ಮ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ ಶ್ರೇಷ್ಠ ವಿದ್ಯಾರ್ಥಿ ಯಾರು ಅನ್ನುವಂಥ ಸಮೀಕ್ಷೆ ಮಾಡುತ್ತೆ. ಆ ಸಮೀಕ್ಷೆಯಲ್ಲಿ ಬಂದಂತಹ ಒಂದು ಹೆಸರು ಭಾರತೀಯನದ್ದಾಗಿರುತ್ತೆ. ಆ ಭಾರತೀಯ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಆಗಿರ್ತಾರೆ. ಇವತ್ತು ಬಾಬಾ ಸಾಹೇಬರು ಶೋಷಿತರ ದಮನಿತರ ದನಿ ಅಂತ ಮಾತ್ರ ನಮಗೆ ಗೊತ್ತು. ಮತ್ತೆ ಅವರ ಜೀವನದ ಬಹುಪಾಲು ಹೋರಾಟವನ್ನ ಕೇವಲ ಶೋಷಿತ ವರ್ಗಕ್ಕೆ ಮಾತ್ರ ಮಾಡಿದ್ದಾರೆ ಅನ್ನುವಂಥದ್ದು ಮಾತ್ರ ನಮಗೆ ಗೊತ್ತು. ಆದರೆ ಇಡೀ ಭಾರತಕ್ಕೆ ತಮ್ಮ ಕೊಡುಗೆ ಏನು, ನಾವೆಲ್ಲರೂ ಯಾಕೆ ಅವ್ರನ್ನ ಇವತ್ತಿಗೂ ಕೂಡ ನೆನೆಸಬೇಕು ಅನ್ನುವಂಥದ್ದು ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಮೂಡುತ್ತೆ. ನಮ್ಮೆಲ್ರಿಗೂ ಗೊತ್ತಿರೋ ಸಂಗತಿ ಏನಂದ್ರೆ ಅವರು ನಮಗೆ ಸಂವಿಧಾನವನ್ನು ಕೊಟ್ಟರು ಅನ್ನುವಂಥದ್ದು. ಆದರೆ ಈ ಸಂವಿಧಾನದ ಹೊರತಾಗಿಯೂ ಕೂಡ ಭಾರತಕ್ಕೆ ಅನೇಕ ಕೊಡುಗೆಗಳನ್ನ ಬಾಬಾ ಸಾಹೇಬರು ನೀಡಿದ್ದಾರೆ. ಇವತ್ತಿನ ನಮ್ಮ 9 to 5 ಜಾಬ್ಸ್ ಏನಿದೆ ಅಂದ್ರೆ 8 ಗಂಟೆಗಳ ಕೆಲಸ ನಾವೇನ್ ಮಾಡ್ತೀವಿ, ಮುಂಚೆ ಬ್ರಿಟಿಷರ ಕಾಲದಲ್ಲಿ ಅದು 12 ಗಂಟೆಗಳ ಕಾಲ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಬಾಬಾ ಸಾಹೇಬರು ಅವತ್ತಿನ ಸರ್ಕಾರಕ್ಕೆ ಪ್ರಪೋಸ್ ಮಾಡ್ತಾರೆ, ಒಬ್ಬ ವ್ಯಕ್ತಿ ತಾನು 8 ಗಂಟೆಗಳ ಕಾಲ ಕೆಲಸ ಮಾಡಿದಾಗ ತನ್ನ ಉಳಿದ ಸಮಯವನ್ನ ತನ್ನ ಕುಟುಂಬದೊಂದಿಗೆ ಅಥವಾ ತನ್ನ ಕಲಿಕೆಗೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು 9 to 5 ಜಾಬ್ ಪ್ರಪೋಸಲ್ ನ ಸರ್ಕಾರದ ಮುಂದೆ ಇಡ್ತಾರೆ. ಇವತ್ತು ನಾವೇನು ಸೇವಿಂಗ್ಸ್ ಅಂತ ಹೇಳ್ತೀವಿ, PF, DA ಹಾಗೆ ESI, ಈ ಎಲ್ಲ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ನೀಡಬೇಕು ಅನ್ನುವಂಥ ಪ್ರಪೋಸಲ್ ನ ಕೂಡ ಬಾಬಾ ಸಾಹೇಬರು ನೀಡ್ತಾರೆ. ನಾವು ಇವತ್ತೇನು ಮೆಟರ್ನಿಟಿ ಲೀವ್, ಪ್ರಾಪರ್ಟಿ ರೈಟ್ಸ್ ಇದೆಲ್ಲ ಹೇಳ್ತೀವಿ, ಇವೆಲ್ಲವನ್ನು ಕೂಡ ಅಂದಿನ ಸರ್ಕಾರಕ್ಕೆ ಪ್ರಪೋಸ್ ಮಾಡಿದ್ದು ಬಾಬಾ ಸಾಹೇಬ್ರೆ. ನಮ್ಮ ದೇಶದ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಿರುವಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆಗೆ ಮೂಲ ಕಾರಣ ಬಾಬಾ ಸಾಹೇಬರು ಬರೆದಿರುವಂಥ ದ ಪ್ರಾಬ್ಲಮ್ ಆಫ್ ರುಪಿ ಅನ್ನೋ ಬುಕ್ನ ಆಧಾರದ ಮೇಲೆ. ಇವರು ಭಾರತದ್ದೇ ಸ್ವಾಯತ್ತವಾದ ಒಂದು ಕರೆನ್ಸಿ ಬರಬೇಕು ಅನ್ನುವಂಥ ಕನಸು ಕಂಡಿದ್ರು. ಮತ್ತೆ ಗೋಲ್ಡ್ ಸ್ಟ್ಯಾಂಡರ್ಡ್ಸ್ ಮೇಲೆ ಅಪಾರವಾದ ನಂಬಿಕೆಯನ್ನ ಬಾಬಾ ಸಾಹೇಬರು ಇಟ್ಕೊಂಡಿದ್ರು. ಒರಿಸ್ಸಾದ ಮಹಾನದಿಯ ಪ್ರವಾಹ ಅನೇಕರಿಗೆ ಸಂಕಷ್ಟವನ್ನ ತಂದೊಡ್ಡಿತ್ತು. ಆದರೆ ಅಂದಿನ ಕಾಲದಲ್ಲಿ ಅಂದಿನ ಸರ್ಕಾರಕ್ಕೆ ಭೀಮರಾವ್ ಅಂಬೇಡ್ಕರ್ ಒಂದು ಶಿಫಾರಸ್ನ ಮಾಡ್ತಾರೆ. ಇಲ್ಲೊಂದು ಡ್ಯಾಮ್ ಕಟ್ಟೋ ಮೂಲಕ ಇಲ್ಲೊಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಮಾಡಬಹುದು, ಇದರಿಂದ ವಿದ್ಯುತ್ನ ಉತ್ಪಾದನೆಯನ್ನ ಮಾಡಬಹುದು, ಮತ್ತೆ ಇದರ ನೀರಿನ ಸೆಳವನ್ನು ಕೂಡ ನಾವು ಇದರಿಂದ ನಿಯಂತ್ರಣ ಮಾಡಬಹುದು ಅನ್ನುವಂಥ ಪ್ರಪೋಸಲ್ ಕೂಡ ಭೀಮರಾವ್ ಅಂಬೇಡ್ಕರ್ ಮಾಡಿದ್ರು. ಮತ್ತೆ ಇದರ ಪ್ಲಾನಿಂಗ್ ಮತ್ತು ಎಕ್ಸಿಕ್ಯೂಷನ್ ನ ತಾವೇ ನೋಡಿಕೊಂಡ್ರು. ಇದಾದ ನಂತರ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್, ಬಾಕ್ರಾನಂಗಲ್ ಪ್ರಾಜೆಕ್ಟ್ ಇವೆಲ್ಲದರಲ್ಲೂ ಕೂಡ ನಿಶ್ಚಯವಾಗಿ ಬಾಬಾ ಸಾಹೇಬರ ಯೋಗದಾನ ಇದ್ದೇ ಇದೆ. ಹಾಗೆ ಇಂದಿನ ಭಾರತೀಯ ಸೈನ್ಯದ ಮಹರ್ ರೆಜಿಮೆಂಟ್ ಇದರ ಸ್ಥಾಪನೆಗೆ ಮೂಲ ಕಾರಣ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ತಾವು ಡಿಫೆನ್ಸ್ ಅಡ್ವೈಸರಿ ಕಮಿಟಿಯಲ್ಲಿ ಇದ್ದಾಗ ಮಹರ್ ರೆಜಿಮೆಂಟ್ ನ ಮತ್ತೆ ಶುರು ಮಾಡಬೇಕು ಅನ್ನುವಂಥ ಪ್ರಪೋಸಲ್ ನ ಕೂಡ ಸರ್ಕಾರಕ್ಕೆ ಭೀಮರಾವ್ರೇ ತಂದಿದ್ರು. ಮತ್ತೆ ಮಹರ್ನ ಜನ ಅತಿ ಹೆಚ್ಚಾಗಿ ಭಾರತೀಯ ಸೈನ್ಯಕ್ಕೆ ಸೇರಬೇಕು ಅನ್ನುವಂಥ ಕರೆ ಕೂಡ ಭೀಮರಾವರು ಕೊಟ್ಟಿದ್ರು. ಈ ಸಮಾಜದಿಂದ ತಮಗೆ ಎಷ್ಟೆಲ್ಲ ಅವಮಾನ ಆಗಿದ್ರು ಸಹ
ಅವರ ಮನಸ್ಸು ಯಾವಾಗಲೂ ಕೂಡ ಸಾಮಾಜಿಕ ಕಾರ್ಯಕ್ಕೆ ಸಮಾಜಮುಖಿಯಾಗಿ ಮಿಡಿಯುತ್ತಿತ್ತು. ಸ್ವಾತಂತ್ರ್ಯದ ನಂತರ ಹೈದರಾಬಾದಿನ ನಿಜಾಮ ಭಾರತ ಬಿಟ್ಟು ಪಾಕಿಸ್ತಾನದೊಂದಿಗೆ ಕೈ ಜೋಡಿಸಲು ಹೋದಂತ ಸಂದರ್ಭದಲ್ಲಿ ಅತ್ಯಂತ ಜಾಣ್ಮೆಯಿಂದ ಬಾಬಾ ಸಾಹೇಬರು ಇದನ್ನ ಒಂದು ಆಪರೇಷನ್ ಪೋಲೋ ಮೂಲಕ ಪೊಲೀಸ್ ಆಕ್ಷನ್ ಅನ್ನೋ ಹೆಸರಲ್ಲಿ ಇದನ್ನ ಬಗೆಹರಿಸಬೇಕು ಅನ್ನುವಂತ ಸಲಹೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ನೀಡುತ್ತಾರೆ. ಬಾಬಾ ಸಾಹೇಬರ ತಂತ್ರಗಾರಿಕೆ, ಸರ್ದಾರ್ ವಲ್ಲಭಾಯ್ ಪಟೇಲರ ದಿಟ್ಟ ನಿರ್ಧಾರ ಹಾಗೂ ಭಾರತ ಸೈನ್ಯದ ಶ್ರಮದಿಂದ ಆಪರೇಷನ್ ಪೋಲೋ ಅತ್ಯಂತ ಸುಲಲಿತವಾಗಿ ನಡೆಯಿತು. ಮತ್ತೆ ಈ ಕಾರ್ಯದಲ್ಲಿ ಈ ಮೂವರನ್ನು ನಾವು ನಿಶ್ಚಯವಾಗಿ ನೆನೆಸಿಕೊಳ್ಳಬೇಕು. ದೇಶ ವಿಭಜನೆಯ ಸಮಯದಲ್ಲಿ ಬಾಬಾ ಸಾಹೇಬರಿಗೆ ಎರಡು ದೇಶ ಬೇರೆ ಬೇರೆ ಆಗುವಂಥದ್ದು ಇಷ್ಟ ಇರಲಿಲ್ಲ. ಆದ್ರೆ ಯಾವಾಗ ಪರಿಸ್ಥಿತಿ ಕೈ ಮೀರಾಗಿದೆ, ಈ ವಿಭಜನೆ ಬೇಕೇ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಂದಿನ ಸರ್ಕಾರಕ್ಕೆ ಬಾಬಾ ಸಾಹೇಬರು ಅನೇಕ ಸಲಹೆಗಳನ್ನ ನೀಡಿದ್ರು. ಈ ಎರಡು ದೇಶಗಳ ಒಂದು ವಿಭಜನೆಯ ಸಮಯದಲ್ಲಿ ಅತ್ಯಂತ ಸೈಂಟಿಫಿಕ್ ಆಗಿ ಈ ಎರಡು ದೇಶಗಳ ಬಾರ್ಡರ್ ನ ನಿರ್ಣಯವನ್ನ ಮಾಡಬೇಕು ಮತ್ತು ಜನರ ಸುರಕ್ಷತೆಯ ಕಡೆಗೆ ಸರ್ಕಾರ ಗಮನ ಕೊಡಬೇಕು ಅನ್ನುವಂಥ ಸಲಹೆಗಳನ್ನ ಬಾಬಾ ಸಾಹೇಬರು ನೀಡಿದ್ರು. ಆದ್ರೆ ಇವರ ಸಲಹೆಗಳನ್ನ ಅಂದಿನ ಸರ್ಕಾರ ತೆಗೆದುಕೊಳ್ಳಿಲ್ಲ. ಅದಕ್ಕೋಸ್ಕರ ಒಂದು ದೊಡ್ಡ ಬೆಲೆಯನ್ನ ಅಂದಿನ ಸಮಯದಲ್ಲಿ ತೆರಬೇಕಾಗಿತ್ತು ನಾವು. ಇನ್ನು ಸಂವಿಧಾನದಲ್ಲಿ ಆರ್ಟಿಕಲ್ 370ಯ ಬಗ್ಗೆ ಬಾಬಾ ಸಾಹೇಬರ ವಿರೋಧ ನಿಶ್ಚಯವಾಗಿತ್ತು. ಒಂದು ದೇಶದಲ್ಲಿ ಎರಡು ಕಾನೂನು, ಎರಡು ಸಂವಿಧಾನ ಇರಬಾರದು ಅನ್ನುವಂಥದ್ದು ಬಾಬಾ ಸಾಹೇಬರ ನಿಲುವಾಗಿತ್ತು. ಆದರೆ ಅಂದಿನ ನಾಯಕರು ಬಾಬಾ ಸಾಹೇಬರ ಈ ನಿಲುವನ್ನ ತಳ್ಳಿ ಹಾಕಿದ್ರು. ಇದರ ಪ್ರಸ್ತಾಪ ಬಂದಾಗ ಬಾಬಾ ಸಾಹೇಬರು ಅಂದಿನ ಸಭೆಗೆ ಹೋಗೋದಿಲ್ಲ, ಇದನ್ನ ವಿರೋಧ ಮಾಡ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅನ್ನುವಂತರ ಉಪಸ್ಥಿತಿಯಲ್ಲಿ ಸಂವಿಧಾನದ 370ನೇ ಆರ್ಟಿಕಲ್ನ ಅಂದಿನ ನಾಯಕರು ತಂದ್ರು. ಇವತ್ತು ಈ ಆರ್ಟಿಕಲ್ 370ರಿಂದ ಎಷ್ಟೆಲ್ಲ ಅನಾಹುತಗಳನ್ನ ದೇಶ ಎದುರಿಸ್ತಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ಈ ದೇಶಕ್ಕೆ ಸಂವಿಧಾನವನ್ನ ನೀಡಿದಂತಹ ಮಹಾನಾಯಕ, ಅತ್ಯಂತ ಮೇಧಾವಿ ನಾಯಕನನ್ನ ಸಂಸತ್ನಿಂದ ಹೊರಗೆ ಇಡುವಂಥ ಪ್ರಯತ್ನವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಾಂಗ್ರೆಸ್ ಮಾಡಿತು. 1952ರಲ್ಲಿ ಬಾಂಬೆಯ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂಥ ಅಂಬೇಡ್ಕರ್ ವಿರುದ್ಧ ಅವರದೇ ಸಹಾಯಕರಾಗಿದ್ದಂಥ ನಾರಾಯಣ ಕಜ್ರೋಲ್ಕರ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಆ ಚುನಾವಣೆಯಲ್ಲಿ ಅಂಬೇಡ್ಕರ್ರನ್ನ ಅತ್ಯಂತ ವ್ಯವಸ್ಥಿತವಾಗಿ ಸೋಲಿಸಲಾಯಿತು. ಹಾಗೆ 1954ರಲ್ಲೂ ಕೂಡ ಅವರು ಭಂಡಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗಲೂ ಕೂಡ ಅವರನ್ನು ಸೋಲಿಸಲಾಯಿತು. ನಮ್ಮ ದೇಶಕ್ಕೆ ಸಂವಿಧಾನವನ್ನು ನೀಡಿದ್ರು. ಇಷ್ಟೆಲ್ಲ ಕೊಡುಗೆಗಳನ್ನ ನೀಡಿದಂಥ ಅಂಬೇಡ್ಕರ್ರಿಗೆ ಚುನಾವಣೆ ಮೂಲಕ ಸಂಸತ್ನ ಪ್ರವೇಶ ಮಾಡುವಂಥ ಭಾಗ್ಯ ನಿಜವಾಗ್ಲೂ ದೊರೆಯಲಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಸಹಾಯದಿಂದ ರಾಜ್ಯಸಭೆಯನ್ನ ಅಂಬೇಡ್ಕರ್ ಪ್ರವೇಶ ಮಾಡಿದ್ರು. 1970ರಲ್ಲಿ ಅಂಬೇಡ್ಕರ್ರನ್ನ ಸೋಲಿಸಿರುವಂತಹ ನಾರಾಯಣ ಕಜ್ರೋಲ್ಕರ್ರಿಗೆ ಅಂದಿನ ಕಾಂಗ್ರೆಸ್ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡುತ್ತೆ. ಆದರೆ ಈ ದೇಶಕ್ಕೆ ಇಷ್ಟೆಲ್ಲ ಕೊಡುಗೆ ನೀಡಿರುವಂಥ ಅಂಬೇಡ್ಕರ್ರಿಗೆ ಯಾವುದೇ ಪುರಸ್ಕಾರವನ್ನು ನೀಡಬೇಕು ಅಂತ ಕಾಂಗ್ರೆಸ್ಗೆ ಅನಿಸಲೇ ಇಲ್ಲ. ವ್ಯವಸ್ಥಿತವಾಗಿ ಕಾಂಗ್ರೆಸ್ ಅಂದಿನಿಂದ ಇಂದಿನವರೆಗೂ ಅಂಬೇಡ್ಕರ್ರ ವಿಚಾರಗಳನ್ನು, ಅಂಬೇಡ್ಕರ್ರ ಮೌಲ್ಯಗಳನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಾನೆ ಬಂದಿದೆ. ನೆಹರು ಸರ್ಕಾರ ಇದ್ದಾಗ ಗೌತಮ ಬುದ್ಧರ 2500 ವರ್ಷಗಳ ಸ್ಮರಣಾರ್ಥವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿರುತ್ತೆ. ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಸಹ ಫಾರ್ಮ್ ಮಾಡ್ತಾರೆ. ಆ ಕಮಿಟಿಯ ಅಧ್ಯಕ್ಷರಾಗಿ ರಾಧಾಕೃಷ್ಣನ್ ಅವ್ರನ್ನ ನೇಮಿಸ್ತಾರೆ. ಆಗ ಆ ಕಾರ್ಯಕ್ರಮಕ್ಕೆ ಬೇಕಾದಂಥ ಅನೇಕ ಕೆಲಸಗಳಿಗೆ ಫಂಡನ್ನು ರಿಲೀಸ್ ಮಾಡ್ತಾರೆ. ಅಲ್ಲಿನ ಸಾಹಿತಿಗಳಿಗೆ ಹಾಗೆ ಅನೇಕ ಕಲಾವಿದರಿಗೆ ಒಂದಷ್ಟು ಫಂಡ್ಗಳನ್ನ ರಿಲೀಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಬುದ್ಧ ಆ್ಯಂಡ್ ಇಸ್ ಧಮ್ಮ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದೀನಿ. ಇದರ ಪಬ್ಲಿಷಿಂಗ್ಗೆ ನನ್ನ ಹತ್ರ ಹಣದ ಕೊರತೆ ಇದೆ, ತಾವು ಧನ ಸಹಾಯ ಮಾಡಬೇಕು ಅಂತ ಅಂದಿನ ಸರ್ಕಾರಕ್ಕೆ ಕೇಳಿಕೊಂಡಾಗ ಅಂದಿನ ಸರ್ಕಾರ ನಮ್ಮ ಹತ್ರ ಯಾವುದೇ ಫಂಡ್ ಇದಕ್ಕೋಸ್ಕರ ಇಲ್ಲ ಅಂತ ಹೇಳ್ತಾ ಅವರಿಗೆ ಅವಮಾನವನ್ನ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. ಬಾಬಾ ಸಾಹೇಬರು ದೆಹಲಿಯಲ್ಲಿ ತೀರ್ಕೊಂಡಂತ ಸಂದರ್ಭದಲ್ಲಿ ತಮ್ಮ ಶವವನ್ನು ನೋಡಲಿಕ್ಕೆ ಅಂದಿನ ಅನೇಕ ಅಧಿಕಾರಸ್ಥರು ಬರಲೇ ಇಲ್ಲ. ದೆಹಲಿಯಲ್ಲಿ ಅವರ ಶವ ಸಂಸ್ಕಾರಕ್ಕೆ ಜಾಗ ಕೂಡ ಅಂದಿನ ಕಾಂಗ್ರೆಸ್ ನೀಡಲಿಲ್ಲ. ಅವರ ಪಾರ್ಥಿವ ಶರೀರವನ್ನ ದೆಹಲಿಯಿಂದ ಮುಂಬೈಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಫಾಲೋ ಮಾಡಬೇಕಾಗಿದ್ದಂತ ಅನೇಕ ಪ್ರೋಟೋಕಾಲ್ನ ಅಂದಿನ ಸರ್ಕಾರ ಮಾಡಲೇ ಇಲ್ಲ. ಅವರ ಶವವನ್ನ ದೆಹಲಿಯಿಂದ ಮುಂಬೈಗೆ ತಮ್ಮ ಆಪ್ತ ಸಹಾಯಕರಾಗಿದ್ದಂತಹ ನಾನಕ್ ಚಂದ್ ರತ್ತು ಹಾಗೂ ಸೋಹನ್ ಲಾಲ್ ಶಾಸ್ತ್ರಿ ಎಂಬುವರು ತಮ್ಮದೇ ಸ್ವಂತ ಹಣದಿಂದ ದೆಹಲಿಯಿಂದ ಮುಂಬೈಗೆ ವಿಮಾನದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಸದಾಕಾಲ ಸಂವಿಧಾನದ ಬಗ್ಗೆ ಮತ್ತೆ ಮತ್ತೆ ಭಾಷಣ ಮಾಡುವಂತ ಕಾಂಗ್ರೆಸ್ ಅಂಬೇಡ್ಕರ್ ಹೆಸರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮತ್ತು ತನ್ನ ರಾಜಕೀಯಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಬಳಸಿಕೊಂಡಿದೆ. ಇವತ್ತು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಇಷ್ಟೆಲ್ಲ ಮಾತಾಡೋ ಕಾಂಗ್ರೆಸ್ 1975ರಲ್ಲಿ ಎಮರ್ಜೆನ್ಸಿ ಅನ್ನೋ ಹೆಸರಲ್ಲಿ ಸಂವಿಧಾನವನ್ನ ಮತ್ತೆ ಅಂಬೇಡ್ಕರ್ ಮೌಲ್ಯವನ್ನ ಕಗ್ಗೊಲೆ ಮಾಡಿರುವಂತದ್ನ ಮರ್ತಂತಿದೆ ಕಾಂಗ್ರೆಸ್. 1990ರಲ್ಲಿ ಬಿಜೆಪಿ ಬೆಂಬಲಿತ ವಿಪಿ ಸಿಂಗ್ರ ಸರ್ಕಾರ ಬಾಬಾ ಸಾಹೇಬರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿತು. 2015ರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನವೆಂಬರ್ 26 ಪ್ರತಿ ವರ್ಷ ಸಂವಿಧಾನ ದಿನವನ್ನಾಗಿ ಆಚರಿಸಬೇಕು ಅನ್ನುವಂತ ಕರೆಯನ್ನ ಕೊಡ್ತು. ಬಾಬಾ ಸಾಹೇಬರ ಜೀವನದಲ್ಲಿ ಪ್ರಮುಖವಾಗಿರುವಂತಹ 5 ಜಾಗಗಳನ್ನ ಪಂಚತೀರ್ಥವಾಗಿ ಇಂದಿನ ಸರ್ಕಾರ ಅಭಿವೃದ್ಧಿ ಪಡಿಸ್ತಾ ಇದೆ. ಮಾಹೋನಲ್ಲಿ ತಾವು ಜನಿಸಿರುವಂತ ಜಾಗವನ್ನ ಜನ್ಮಭೂಮಿಯಾಗಿ, ಲಂಡನ್ನಲ್ಲಿ ಓದಿರುವಂತಹ ತಮ್ಮ ಬಂಗಲೆಯನ್ನ
ಶಿಕ್ಷಾ ಭೂಮಿಯಾಗಿ, ನಾಗಪುರದಲ್ಲಿ ತಾವು ಬೌದ್ಧ ಧರ್ಮದ ದೀಕ್ಷೆಯನ್ನು ತೆಗೆದುಕೊಂಡಂಥ ಭೂಮಿಯನ್ನು ದೀಕ್ಷಾ ಭೂಮಿಯಾಗಿ, ತಮ್ಮ ಜೀವನದ ಕೊನೆಯ ಕ್ಷಣವನ್ನು ಕಳೆದಂಥ ದೆಹಲಿಯ ಬಂಗಲೆಯನ್ನ ಮಹಾಪರಿನಿರ್ವಾಣ ಭೂಮಿಯಾಗಿ, ತಮ್ಮ ಅಂತ್ಯ ಸಂಸ್ಕಾರ ನೆರವೇರಿದಂತಹ ದಾದರ್ನ ಚೌಪಟ್ಟಿಯನ್ನ ಚೈತ್ಯ ಭೂಮಿಯಾಗಿ ಇಂದಿನ ಸರ್ಕಾರ ಅಭಿವೃದ್ಧಿಪಡಿಸ್ತಾ ಇದೆ. ದೆಹಲಿಯ ಜನಪಥ್ನಲ್ಲಿ 2017ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರನ್ನು ಈ ಸರ್ಕಾರ ಉದ್ಘಾಟನೆ ಮಾಡಿದೆ. ಇಷ್ಟೆಲ್ಲ ಕಾರ್ಯವನ್ನು ಮಾಡಲಿಕ್ಕೆ ನರೇಂದ್ರ ಮೋದಿಯವರ ಸರ್ಕಾರನೇ ಬರಬೇಕಾಯಿತು. ಜಾತಿ ಮತ್ತು ಅಸ್ಪೃಶ್ಯತೆಯ ಹೆಸರಲ್ಲಿ ಈ ಸಮಾಜ ಇವತ್ತು ಅಂಬೇಡ್ಕರ್ಗೆ ಎಷ್ಟೆಲ್ಲ ಅವಮಾನ ಮಾಡಿದರು, ಎಷ್ಟೆಲ್ಲ ತಿರಸ್ಕಾರ ಅನುಭವಿಸಿದ್ರು ಕೂಡ ತಮ್ಮ ಕೊನೆಯ ಉಸಿರು ಇರುವವರೆಗೂ ಕೂಡ ಅಂಬೇಡ್ಕರ್ರು ಈ ದೇಶಕ್ಕೋಸ್ಕರ ಮಿಡಿತಾ ಇದ್ರು ಮತ್ತು ತಮ್ಮ ನಿಷ್ಠೆ ಈ ದೇಶಕ್ಕಿದೆ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ನಮ್ಮ ದೇಶದ ವಿಪರ್ಯಾಸ ಏನಂದರೆ, ಈ ದೇಶದ ಪ್ರಾತಸ್ಮರಣೀಯರನ್ನು ಕೇವಲ ಒಂದು ಜನಾಂಗಕ್ಕೆ ಅಥವಾ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿ ನೋಡ್ತೀವಿ. ಭಾರತ ಮಾತೆಯ ಈ ಮೇರು ಸುಪುತ್ರನನ್ನು ಕೇವಲ ಜಾತಿಯ ಸಂಕೋಲೆಗಳಲ್ಲಿ ಬಂಧಿಸಿ ಅತ್ಯಂತ ಸಂಕುಚಿತ ಭಾವದಿಂದ ನೋಡ್ತಿರುವಂಥದ್ದು ಆ ವ್ಯಕ್ತಿಗೆ ಮತ್ತು ಈ ದೇಶಕ್ಕೆ ಮಾಡ್ತಿರುವಂಥ ದೊಡ್ಡ ಅಪರಾಧ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ವಾಸ ಮಾಡ್ತಿರುವಂಥ ಎಲ್ಲ ಭಾರತೀಯರು ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರರ ಶ್ರಮದ ಪ್ರತಿಫಲನದ ಫಲಾನುಭವಿಗಳೇ ಆಗಿದ್ದೀವಿ. ಈ ಮಹಾಪರಿನಿರ್ವಾಣದ ದಿನದಂದು ನಾವೆಲ್ಲರೂ ಬಾಬಾ ಸಾಹೇಬರ ಮೌಲ್ಯವನ್ನು ಮತ್ತು ಅವರ ಆಶಯವನ್ನು ಪಾಲಿಸೋಣಂತೆ. ಜೈ ಭೀಮ್.